ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸರಳ ಕುಟುಂಬದಲ್ಲಿ ಜನಿಸಿದ ಸುದೀಪ್ ಬಾಲ್ಯದಿಂದಲೇ ಕಲೆಗಳ ಕಡೆ ಅಪಾರ ಆಸಕ್ತಿ ಹೊಂದಿದ್ರು. ಶಾಲೆಯ ದಿನಗಳಲ್ಲಿ ಅವರು ಕ್ರೀಡೆ ಮತ್ತು ನಾಟಕಗಳಲ್ಲಿ ಭಾಗವಹಿಸುತ್ತಿದ್ರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಕನಸು ಸದಾ ಬೆಳಗುತ್ತಿತ್ತು: ದೊಡ್ಡ ನಟನಾಗಬೇಕು ಎಂಬುದು. ಸುದೀಪ್ ಅವರ ಸಿನಿ ಜೀವನ ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ಅವರಿಗೆ ದೊಡ್ಡ ಅವಕಾಶಗಳು ಸಿಗಲಿಲ್ಲ. ಥಾಯವ್ವ ಎಂಬ ಚಿತ್ರದಿಂದ ಅವರು ಸಿನಿಮಾ ರಂಗ ಪ್ರವೇಶಿಸಿದರು. ನಂತರ ಕೆಲವು ಚಿತ್ರಗಳು ನಿರೀಕ್ಷಿತ ಯಶಸ್ಸು ಪಡೆಯಲಿಲ್ಲ. ಆದರೆ ಅವರು ಹಿಂತಿರುಗಲಿಲ್ಲ. ತಮ್ಮ ಅಭಿನಯ ಕೌಶಲ್ಯವನ್ನು ಮತ್ತಷ್ಟು ಬೆಳೆಸಿಕೊಂಡರು. 2001ರಲ್ಲಿ ಬಂದ ಹುಚ್ಚ ಸಿನಿಮಾ ಅವರ ಜೀವನವನ್ನು ಬದಲಾಯಿಸಿತು. ಆ ಚಿತ್ರದಲ್ಲಿ ಅವರ ಅಭಿನಯ ಪ್ರೇಕ್ಷಕರ ಹೃದಯ ಗೆದ್ದಿತು. ಆ ದಿನದಿಂದ ಕಿಚ್ಚ ಎಂಬ ಹೆಸರು ಜನಮನದಲ್ಲಿ ನೆಲೆಸಿತು. ನಂತರ ನಂದಿ, ಕೆಂಪೇಗೌಡ, ಈಗ, ಪೈಲ್ವಾನ್, ವಿಕ್ರಾಂತ್ ರೋಣ ಮುಂತಾದ ಹಿಟ್ ಚಿತ್ರಗಳ ಮೂಲಕ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದರು. ಸುದೀಪ್ ಕೇವಲ ನಟನಲ್ಲ, ನಿರ್ದೇಶಕ, ಗಾಯಕ, ನಿರೂಪಕರೂ ಹೌದು. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಮೂಲಕ ಅವರು ಮನೆಮಾತಾದರು. ತಮ್ಮ ವಿಶಿಷ್ಟ ಶೈಲಿ ಮತ್ತು ಧ್ವನಿಯಿಂದ ಅವರು ಎಲ್ಲರ ಮನಸೆಳೆದರು. ಹೋರಾಟ, ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಸುದೀಪ್ ಅವರ ಯಶಸ್ಸಿನ ಮಂತ್ರ. ಅವರು ಸದಾ ಹೊಸ ಸವಾಲುಗಳನ್ನು ಸ್ವೀಕರಿಸುತ್ತಾರೆ. ಅವರ ಜೀವನ ನಮಗೆ ಹೇಳುವುದು ಏನೆಂದರೆ, ಕನಸು ದೊಡ್ಡದಾಗಿದ್ದರೆ ಪರಿಶ್ರಮ